ಆಹಾ, ಅಂತೂ ನೀನು ಅನ್ಕೊಂಡಿದ್ನ ಸಾಧಿಸ್ಬಿಟ್ಟೆ ಅಲ್ವಾ? ನನ್ನ ಮನೆ ಪತ್ರನ ನಿನ್ ಕೈ ಬರೋ ಹಾಗೆ ಮಾಡ್ಕೊಂಡೆ. ಸಂತೋಷನಾ? ಅತ್ತೆ ನಾನು ಬೇಡ ಅಂತಾನೆ ಹೇಳ್ದೆ, ಮಾವನೇ ನನ್ನ ಕೈ ಕೊಟ್ರು. ಸಾಕು ನಿಲ್ಸೆ ನಿನ್ ನಾಟಕನ. ಇದಕ್ಕೆ ತಾನೆ ನೀನ್ ನಮ್ಮನೆಗೆ ಬಂದು ಸೇರ್ಕೊಂಡಿದ್ದು. ಈ ಪತ್ರ ಇರೋ ರೂಮ್ ಬದಲಾಗ್ಬೋದು, ಆದ್ರೆ ಆ ಪತ್ರದಲ್ಲಿರೋ ನನ್ನ ಹೆಸರು ಯಾವತ್ತೂ ಬದಲಾಗೋದಿಲ್ಲ ಕಣೆ. ವಿಕಾರಿ ತರ ಬಾಡಿಗೆ ಮನೇಲಿ ಹುಟ್ಟಿರೋ ನಿನ್ ಕೈಗೆ ನನ್ನ ಮನೆ ಪತ್ರ ಬಂದಿದೆ. ನೋಡ್ಕೊ ಕಣ್ ತುಂಬಾ ನೋಡ್ಕೊ. ಯಾಕಂದ್ರೆ ನಿನ್ ಯೋಗ್ಯತೆ ಮನೆ ಪತ್ರ ಹಿಡ್ಕೊಳ್ಳೋದಷ್ಟೇ, ಮನೆ ಮಾಡೋದಲ್ಲ. ನೀನ್ ತಪಸ್ ಮಾಡಿದ್ರು ಇಂಥ ಮನೆಗೆ ಯಜಮಾನಿ ಆಗಕ್ ಸಾಧ್ಯನೇ ಇಲ್ಲ. ನಾನ್ ಮಾತ್ರ ಅಲ್ಲ ಅತ್ತೆ, ಯಾರು ಯಾವ ಮನೆಗೂ ಶಾಶ್ವತವಾಗಿ ಯಜಮಾನಿ ಆಗಿರೋದಕ್ಕಾಗಲ್ಲ. ಈ ಭೂಮಿ ಮೇಲೆ ಹುಟ್ಟಿರೋ ಪ್ರತಿಯೊಬ್ರು ಸೇರ್ಬೇಕಾಗಿರೋದು ಈ ಭೂಮಿ ತಾಯಿ ಒಡಲನ್ನೇ. ಅದಕ್ಕೆ ಬೇಕಾಗಿರೋದು 6 ಅಡಿ ಜಾಗ ಮಾತ್ರ. ಇದಕ್ಕೆ ಸ್ವಂತ ಮನೆ, ಬಾಡಿಗೆ ಮನೆ ಅನ್ನೋದೆಲ್ಲ ಯಾಕತ್ತೆ? ಏನೇ ನನ್ನ ಹತ್ರನೇ ವೇದಾಂತ ಮಾತಾಡ್ತಿದ್ಯಾ? ಇರೋದನ್ನೇ ಹೇಳ್ತಿರೋದು ಅತ್ತೆ. ನನ್ಗೆ ಈ ಪತ್ರ ಬೇಡ, ಅತ್ತೆ ಕೈ ಕೊಡಿ ಅಂತ ಹೇಳ್ದೆ. ಅದಕ್ಕೂ ನನ್ನ ಬಗ್ಗೆ ತಪ್ಪಾಗಿ ಮಾತಾಡಿದ್ರಿ. ಇನ್ನು ಈ ಪತ್ರ ನನ್ನ ಹತ್ರ ಇರೋದು ಬೇಡ ಅತ್ತೆ, ತಗೊಳ್ಳಿ. ಹೇ, ಇದನ್ನ ನಾನು ನಿನ್ನ ಕೈಯಿಂದ ತಗೋತೀನಿ ಅಂತ ಅನ್ಕೊಂಡ್ಯಾ ನೀನು? ನನ್ನ ಮನೆ ಪತ್ರ ಕೊಡಕ್ ನೀನ್ ಯಾರೇ? ನಾನೇನಾದ್ರೂ ಇದು ನಿನ್ನ ಹತ್ರ ತಗೊಂಡ್ರೆ ನನಗೆ ಅವಮಾನ. ಅದು ಹೇಗ್ ನಿನ್ನ ಕೈಗೆ ಬಂತೋ ಹಾಗೆ ನನ್ನ ಕೈಗೆ ವಾಪಸ್ ಬರುತ್ತೆ, ನೋಡ್ತಾ ಇರು. ನಾನು ಈಗಲೇ ಕೊಡ್ತಾ ಇದ್ದೀನಲ್ಲ, ತಗೊಳ್ಳಿ ಅತ್ತೆ. ಏನ್ ದೊಡ್ಡ ಜಮೀನ್ದಾರ್ ಫ್ಯಾಮಿಲಿ ನಿಂದು, ನೀನ್ ನನಗ್ ದಾನ ಮಾಡ್ತಿದ್ಯಾ? ಇದನ್ನ ಮತ್ತೆ ನನ್ನ ಕೈಗೆ ಹೇಗ್ ತಗೋತೀನಿ ಅಂತ ನೋಡ್ತಾ ಇರು. ನಗ್ತಿಯಲ್ಲ? ನನ್ನ ನೋಡಿ ನಗ್ತಿಯಲ್ಲ ನೀನು? ಇಲ್ಲ ಅತ್ತೆ, ನಾನು ನನಗೆ ಗೊತ್ತು ಕಣೆ, ನೀನ್ ಯಾರು, ನಿನ್ನ ಉದ್ದೇಶ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಈ ಜಗತ್ತೇ ನಿನ್ನ ನೋಡಿ ನಗೋ ಸಮಯ ಬರುತ್ತೆ. ಸೂರ್ಯ ನಿನ್ನ ತಲೆ ಮೇಲೆ ಇಟ್ಕೊಂಡು ಮೆರೆಸ್ತಿದ್ದಾನೆ ಅನ್ನೋ ಅಹಂಕಾರ ನಿನಗೆ. ನೋಡ್ತಾ ಇರೆ, ಒಂದಲ್ಲ ಒಂದಿನ ಅವನೇ ನಿನ್ನ ಬಿಕ್ಕಿ ಬಿಕ್ಕಿ ಅಳೋ ಹಾಗೆ ಮಾಡ್ತಾನೆ. ನೋಡ್ತಾ ಇರು. ಅಮ್ಮ, ತುಂಬ ಹೊಟ್ಟೆ ಹಸಿವಾಗ್ತಾ ಇತ್ತು. ತಿನ್ನಕ್ಕೆ ಏನಾದರೂ ಸಿಗುತ್ತಾ ಅಂತ ಹುಡುಕ್ತಾ ಇದ್ದೀನಿ. ಏನು ಸಿಗಲಿಲ್ಲ. ನನ್ನ ಕೈಯಲ್ಲಿ ಮತ್ತೆ ಹಾಡಾಡಿಸ್ತೀಯಲ್ಲೋ ನೀನು. ನಿನ್ನ ಕಾಲ ಮುಗಿದ್ರೂ ನಿನ್ನ ಅಧ್ಯಾಯ ಮುಗಿಯೋದೇ ಇಲ್ಲ. ಪುಣ್ಯಾತ್ಮ ಪುಣ್ಯಾತ್ಮ ಕಣೋ ನೀನು. ಅಮ್ಮ, ಮತ್ತೆ ಯಾಕೆ ಹೊಗಳ್ತಾ ಇದೀಯಾ? ಅಲ್ಲ ಕಣೋ ಮನೋಜ, ಆ ಹೂ ಕಟ್ಟೋಳು ಮುಂದೆ ನನಗೆ ಅವಮಾನ ಮಾಡಿದ್ರಲ್ಲ, ನಿನಗೇನು ಅನ್ನಿಸ್ಲಿಲ್ವೇನೋ? ಮನೆ ಪತ್ರ ಬೇರೆ ಅವಳ ಕೈ ಕೊಟ್ರಲ್ಲೋ ನಿಮ್ಮಪ್ಪ. ಅಮ್ಮ, ಅದಕ್ಕೆ ನಾನೇನು ಮಾಡೋಕ್ಕಾಗುತ್ತೆ? ಬೇಡ ಕಣಪ್ಪ, ಬೇಡ. ನೀನೇನು ಮಾಡಬೇಡ. ಅವಳು ನನ್ನನ್ನು ನೋಡಿ ನಗೋ ಹಾಗೆ ಮಾಡಿದ್ದಾರೆ, ನೀನೇನು ಮಾಡಬೇಡ ಕಣಪ್ಪ. ಸ್ವಂತ ಮನೆ ಇರೋ ನನ್ನೇ ಕ್ಯಾರೆ ಅಂತಿಲ್ಲ. ಇನ್ನು ನಿನಗೆ ಕೆಲಸ ಇಲ್ಲ. ಏಯ್ ರೋಹಿಣಿ ಎಲ್ಲೋ? ರೂಮಲ್ಲಿ ಮಲ್ಕೊಂಡಿದ್ದಾಳಮ್ಮ. ನಿನಗೆ ಕೆಲಸ ಇಲ್ಲ ಅನ್ನೋ ವಿಷಯ ಏನಾದರೂ ಗೊತ್ತಾದ್ರೆ ನಿನ್ನ ಕತೆ ಇದಕ್ಕಿಂತ ಕೆಟ್ಟಾಗಿರುತ್ತೆ. ರೋಹಿಣಿ ನಿನ್ನ ಒಪ್ಕೋತಾಳೆ ಇಲ್ವೋ ಗೊತ್ತಿಲ್ಲ, ಆದ್ರೆ ಸೂರ್ಯನ್ಗೇನಾದ್ರೂ ನಿನಗೆ ಕೆಲಸ ಇಲ್ಲ ಅನ್ನೋ ವಿಷಯ ಗೊತ್ತಾದ್ರೆ ಅವ್ನು ನಿನ್ನ ಜನ್ಮ ಜಾಲಾಡಿಸ್ಬಿಡ್ತಾನೆ. ಮನೋಜ, ಆದಷ್ಟು ಬೇಗ ಒಂದು ಕೆಲಸ ಹುಡ್ಕೊಳ್ಳೋ. ಈಗ ಮನೆ ಪತ್ರ ನಮ್ಮ ಕೈಯಿಂದ ಹೋಗಿದೆ, ಆಮೇಲೆ ಈ ಮನೆನೇ ನಮ್ಮ ಕೈಯಿಂದ ಹೋಗುತ್ತೆ. ಅರ್ಥ ಆಯ್ತಾ? ಅರ್ಥ ಆಯ್ತಾ? ಸರಿ ಸರಿ. ಅಯ್ಯೋ ಪುಣ್ಯಾತ್ಮ ಪುಣ್ಯಾತ್ಮ. ಕೆಲಸ ಅಂತೆ ಕೆಲಸ, ತಿನ್ನಕ್ಕೆ ಏನು ಸಿಗ್ತಾ ಇಲ್ಲ. ಮಾತೆತ್ತಿದ್ರೆ ಮನೆ ಮನೆ ಅಂತಾರೆ.
ಮನೇಲಿ ತಿನ್ನೋಕ್ಕೆ ಏನೂ ಇಟ್ಟಿಲ್ಲ, ಖಾಲಿ ಫ್ರಿಡ್ಜು. ಶ್ರುತಿ ತಗೋ. ಥ್ಯಾಂಕ್ ಯು. ನಂಗೆ ಚಾಕ್ಲೇಟ್ ಫ್ಲೇವರ್ ಇಷ್ಟ ಅಂತ ನಿಂಗೆ ಹೇಳಿದೆ, ನೆನ್ಪಿದ್ಯಾ? ಅದಕ್ಕೆ ಅಲ್ವಾ ತಂದಿರೋದು? ಆದ್ರೆ ನೀನು ಅದೇ ತಗೋಬೇಕಾಗಿತ್ತು. ಯಾಕೆ? ಯಾಕಂದ್ರೆ ನಾವಿಬ್ರು ಒಂದಾಗ್ತಿದೀವಿ ಅಂದಾಗ ನಮ್ಮ ಆಸೆಗಳು ಒಂದಾಗ್ಬೇಕಲ್ವಾ? ಹಾಗಾದ್ರೆ ನನಗೆ ಬ್ಲ್ಯಾಕ್ ಕರೆಂಟ್ ಇಷ್ಟ, ನೀನು ಅದೇ ತಗೋಬೇಕಾಗಿತ್ತಲ್ವಾ? ನಂಗೆ ಅದು ಇಷ್ಟ ಆಗಲ್ಲ. ಯಾಕೆ? ನಾವಿಬ್ರು ಒಂದಾಗ್ತಿರ್ಬೇಕಾದ್ರೆ ನಮ್ಮ ಆಸೆಗಳು ಒಂದಾಗಿರ್ಬೇಕಲ್ವಾ ಶ್ರುತಿ? ಓಹೋ, ಏನ್ ರಾಯರು ಗಂಡು ಅನ್ನೋ ಅಧಿಕಾರನ ಮದ್ವೆಗಿಂತ ಮುಂಚೆನೆ ಚಲಾಯಿಸ್ತಿದಿರಲ್ಲ. ಅದು ಅಧಿಕಾರ ಅಲ್ಲ ಶ್ರುತಿ, ಸ್ವಾತಂತ್ರ್ಯ. ಪ್ರೀತಿ ಅಂದ್ರೆ ಸರೆಂಡರ್ ಆಗೋದು, ಅರೆಸ್ಟ್ ಆಗೋದಲ್ಲ. ಈ ಎಲ್ಲ ಸಿಡಿಗಳು ಒಂದೇ ತರ ಇರುತ್ತೆ, ಆದ್ರೆ ಪಿಕ್ಚರ್ ಬೇರೆ ಬೇರೆ ಇರುತ್ತಲ್ವಾ? ಇದು ಹಾಗೇನೆ. ಸಿಡಿ ಬಿಡು, ನಮ್ ಕೈ ಎಲ್ಲ ಬೆರಳುಗಳು ಒಂದೇ ಸಮಾನವಾಗಿರಲ್ಲ. ಅದು ಸಮಾನವಾಗಿ ಇರಬೇಕು ಅನ್ನೋದ್ರಲ್ಲೂ ಅರ್ಥನೇ ಇಲ್ಲ. ಕೈಯು ನಮ್ದೆ, ಬೆರಳು ನಮ್ದೆ, ಅಷ್ಟೇ. ಗಡ್ಡ ಕಾವಿ ಇದೆರಡೇ ಮಿಸ್ಸಿಂಗು. ಒಳ್ಳೆ ಅವರು ಯಾರು ಆ ಋಷಿ ಮುನಿಗಳ ತರ ಪ್ರವಚನ ಕೊಡ್ತಿದ್ಯಲ್ಲ ನೀನು. ಹಾ, ರೊಮ್ಯಾಂಟಿಕ್ ಯೋಚನೆ ಬರಲ್ಲ ಅಲ್ವಾ ನಿಂಗೆ? ಹಾಟ್ ಅಂಡ್ ಸ್ಪೈಸಿ ಗರ್ಲ್ ಫ್ರೆಂಡ್ ಇದ್ದಾಳೆ, ಅವಳನ್ನ ಮೂವಿ ಕರ್ಕೊಂಡು ಹೋಗೋಣ ಅಂತನೂ ಇಲ್ಲ ನಿನಗೆ. ಕಡೆ ಪಕ್ಷ ಅವಳ ಫೇವ್ರೆಟ್ ಐಸ್ ಕ್ರೀಮ್, ಅದು ಒಂದೇ ತಗೊಂಡು ಹೋಗಿ ಇಬ್ರು ಶೇರ್ ಮಾಡಿ ತಿನ್ನೋಣ ಅನ್ನೋ ರೊಮ್ಯಾಂಟಿಕ್ ಯೋಚನೆ ಕೂಡ ಇಲ್ಲ ನಿಂಗೆ. ರವಿ, ಐ ಆಮ್ ಟಾಕಿಂಗ್ ಟು ಯು. ಅಯ್ಯೋ, ಮಂತ್ರ ಹಾಕೊಂಡು ತಗೊಂಬಂದಿದೆ ಅನ್ಸುತ್ತೆ, ಅದಕ್ಕೆ ನನ್ನ ಐಸ್ ಕ್ರೀಮ್ ಬಿದ್ದೋಯ್ತು. ಇನ್ನೊಂದು ತಗೊಂಬಂದ್ ಕೊಡ್ಲಾ? ಬೇಡ, ನಂಗೀಗ ಬ್ಲ್ಯಾಕ್ ಕರೆಂಟ್ ತಿನ್ಬೇಕನ್ಸ್ತದೆ. ಹಂಗೆ ಬೇಡ ಅಂದ, ಈಗೇನ್ ಕೇಳ್ತಾ ಇದೀಯಾ? ಈಗ ನಂಗೆ ಇಷ್ಟ ಆಗೋಯ್ತು, ನಂಗೆ ಇಷ್ಟ ಆಗೋಯ್ತು. ಕೊಡಿಲಿ. ರೀ ರೀ ರೀ, ಗಾಡಿ ಒಂಚೂರು ರಿವರ್ಸ್ ತಗೊಳ್ಳಿ. ನಿಲ್ಸಿ ನಿಲ್ಸಿ ನಿಲ್ಸಿ. ಕೊಡು ರಾವಿ. ಬೇಕಾ 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 ರೀ, ಅಲ್ಲಿ ನೋಡಿ. ಬೇಕಾ ಬೇಕಾ ಬೇಕಾ. ಪ್ಲೀಸ್ ಪ್ಲೀಸ್, ಏನ್ ಆಟ ಆಡಿಸ್ತಿದ್ಯಾ ನೀನು? ಮಾಡ್ತೀನಿ ಇದೆಯಾ ಅವಳಿಗೆ. ಶೀಲಾ, ಒಂದು ನಿಮಿಷ ಇರು. ಶೀಲಾ ಇರು. ಆಗ್ಲೇ ಇಷ್ಟ ಇಲ್ಲ ಅಂದ್ರೆ ಇವಾಗ ಏನಕ್ಕೆ? ಅದೇನೋ ಆಸೆ ಆಗೋಯ್ತು ನನಗೆ. ಇಟ್ಕೊಡು. ಅಲ್ಲ ರೀ, ಅಲ್ಲಿ ನೋಡ್ರಿ ನಿಮ್ಮ ಮಗಳನ್ನ ರೋಡ್ನಲ್ಲಿ ಯಾವನ ಪೊರ್ಕಿ ಜೊತೆ. ಛೇ, ಈಗ ಏನಾಯ್ತು? ಇನ್ನೇನಾಗಬೇಕು? ನೋಡು ಪ್ಲೀಸ್ 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 ಬೇಕಾ ಬೇಕಾ? ಅವಳನ್ನ ಕರ್ಕೊಂಡು ಹೋಗಿ 4 ಬಿಟ್ಟು ರೂಮಲ್ಲಿ ಕೂಡ ಹಾಕ್ತೀನಿ. ಅವಳೇನು LKG ಓದ್ತಿರೋ ಮಗುನ ನಾವು ಏನು ಮಾಡಬೇಡ ಅಂತೀವೋ ಅದನ್ನೇ ಅವಳು ಮಾಡ್ತಾಳೆ. ನಾವೇನಾದ್ರು ಈಗ ಹೋಗಿ ಹೇಳಿದ್ರೆ ಅವಳಿಗೆ ಅರ್ಥ ಆಗಲ್ಲ. ಹಾಗಾದ್ರೆ ಇದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಇರಬೇಕು ಅಂತೀರಾ? ಇದನ್ನ ಹೇಗೆ ಕಂಟ್ರೋಲ್ ಮಾಡಬೇಕೋ ನನಗೆ ಚೆನ್ನಾಗಿ ಗೊತ್ತಿದೆ. ನಾನು ಕಾಳಿದಾಸ ಅವ್ರ ಹತ್ರ ಮಾತಾಡ್ತೀನಿ. ಏನು ಅವ್ರ ಹತ್ರ ಮಾತಾಡ್ತೀರಾ? ಇದನ್ನು ಕಂಟ್ರೋಲ್ ಮಾಡೋಕ್ಕೆ ಅವರೇ ಸರಿ. ನಾನು ಅವ್ರ ಹತ್ರ ಮಾತಾಡ್ತೀನಿ. ನಿನ್ನ ಗಾಡಿ ಹತ್ತು.